ಮಳೆಯ ಅವಾಂತರಗಳು ಒಂದೆರಡಲ್ಲ. ಬೆಂಗಳೂರಿನಲ್ಲಿ ಅನಾಥಾಶ್ರಮಕ್ಕೂ ಕೂಡ ನೀರು ನುಗ್ಗಿಬಿಟ್ಟಿದೆ. ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ ನುಗ್ಗಿರುವಂತಹ ನೀರಿದು. ಪಾಪ ಅಲ್ಲಿರುವಂಥವರೆಲ್ಲರೂ ಪರಿತಪಿಸುವಂತಾಗಿದೆ. ನೆನೆಯೂ ಕೂಡ ಗಮನಿಸಿದ್ವಿ. ನೆನೆ ಸುರಿದಂತಹ ಒಂದು ಭಾರಿ ಮಳೆ, ಮೊನ್ನೆ ಆಗಿದ್ದ ಮಳೆಯಲ್ಲಿ ವೃದ್ಧಾಶ್ರಮಕ್ಕೆ ನೀರು ಸೇರ್ಕೊಂಡಿತ್ತು. ವೃಷಭಾವತಿ ನೀರು ನುಗ್ಗಿ ಆಶ್ರಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ರಾತ್ರಿ ಮಕ್ಕಳು ಮಲಗಿದ್ದ ವೇಳೆ ಆಗಿರುವಂತಹ ಒಂದು ಅನಾಹುತ ಇದು. ಮಳೆ ನೀರು ನುಗ್ಗಿಬಿಟ್ಟಿದೆ ರಾತ್ರಿ. 40ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಗುರುಕುಲ ಆಶ್ರಮ ಇದು. ಎದೆಮಟ್ಟದ ನೀರಿನಲ್ಲಿ ಮಕ್ಕಳನ್ನ ಅಲ್ಲಿನ ಸ್ಥಳೀಯರು ಪಾಪ ರಕ್ಷಣೆ ಮಾಡಿದ್ದಾರೆ. ಅನಾಥಾಶ್ರಮದಲ್ಲಿ ಇದ್ದಂಥ ವಸ್ತುಗಳೆಲ್ಲವೂ ನೀರು ಪಾಲಾಗ್ಬಿಟ್ಟಿದೆ. ಈ ರಣಚಂಡಿ ಮಳೆ ಆರ್ಭಟಕ್ಕೆ 108 ಅಧ್ವಾನಗಳು ಬೆಂಗಳೂರಿನಲ್ಲಿ. ಈ ವೃಷಭಾವತಿ ನದಿ ನೀರು ನುಗ್ಗಿಬಿಟ್ಟಿದೆ. ಮಳೆ ನೀರು, ಕೊಳಚೆ ನೀರು ಎಲ್ಲ ಸೇರಿ ಆಶ್ರಮದ ಒಳಗಡೆ ನುಗ್ಗಿಬಿಟ್ಟಿದೆ. ಇದರಿಂದಾಗಿ ಆಗಿರುವಂಥ ಸಮಸ್ಯೆ ನೋಡಿ. ಇಲ್ಲಿ ಪಾಪ ಆಶ್ರಮದಲ್ಲಿ ಇದ್ದಂಥವರೆಲ್ಲರೂ ಕೂಡ ಅರ್ಧದಷ್ಟು ಮುಳುಗಿದ್ದಾರೆ. ಪಾಪ ಅದರಲ್ಲೇ ನೀರನ್ನು ಹೊರಗಾಕುವಂಥ ಕೆಲಸ ಮಾಡಿದ್ರು, ಬಟ್ ಆಗಲಿಲ್ಲ. ತಕ್ಷಣ ಕಲಿತಂಥ ಸ್ಥಳೀಯರೆಲ್ಲರೂ ಕೂಡ ಅವರ ನೆರವಿಗೆ ಧಾವಿಸಿ ಅವರನ್ನು ಬೇರೆ ಕಡೆಗೆ ಹೊರಗಡೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ರು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಮೊನ್ನೆ ಸುರಿದಂಥ ಮಳೆಗೆ ಒಂದು ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ನೀರು ನುಗ್ಗಿತ್ತು. ಅಲ್ಲಿದ್ದಂಥ ವೃದ್ಧರು ಹಾಗೆ ವಿಕಲಾಂಗಚೇತನರು ಎಲ್ಲರೂ ಕೂಡ ಪರದಾಡುವಂತಾಗಿತ್ತು. ಇದೇ ರೀತಿ ನಿನ್ನೆ ಆಗಿರುವಂಥ ಒಂದು ಭಾರಿ ಮಳೆಯಿಂದಾಗಿ ಗುರುಕುಲ ಆಶ್ರಮಕ್ಕೆ ನೀರು ನುಗ್ಗಿದೆ.